ಜೈ ಗುರುದೇವ್ ಎಲ್ಲರಿಗೂ. ಮೊದಲಿಗೆ ಮಾತಾಜಿ ಮತ್ತು ಗುರೂಜಿಗೆ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಶುರು ಮಾಡ್ತೀನಿ. ಮೊದಲು ನನ್ನ ಹೆಸರು ರಶ್ಮಿ ಮಹಾಂತೇಶ್. ನಾನು ಬಂದಿರೋದು ಬೆಂಗಳೂರಿಂದ. ಮೂಲತಃ ನಾನು ಗುಲ್ಬರ್ಗ. ನಾವು ಜಾಬ್ ಮಾಡೋದ್ರಿಂದ ಬೆಂಗಳೂರಲ್ಲಿದ್ದೀವಿ. ನನಗೆ ಮೊದಲು ಬೆಂಗಳೂರಿಂದ ಇಲ್ಲಿಗೆ ಬಂದು 10-12 ದಿನ ಇರೋದಂದರೆ ಸ್ವಲ್ಪ ವಿಚಿತ್ರ ಅನಿಸ್ತು. ಮನೇಲೆಲ್ಲ ಹೇಳೋರು ಹೋಗೋಣ ಅಂತ. ಅಂದರೆ ಏನಿದೆ ಅದರಲ್ಲಿ, ನನಗೆ ಸ್ವಲ್ಪ ಕಣ್ಣಿನ ಸಮಸ್ಯೆ ಇದ್ದಿದ್ದು ನಿಜ. ಹಾಸ್ಪಿಟಲಲ್ಲಿರೋದು ಯೋಗದಲ್ಲಿ ಏನಿದೆ, ಯಾಕಂದರೆ ನಾನು ಸ್ಕೂಲ್ ಡೇಸಲ್ಲಿ ಎಕ್ಸಸೈಸ್ ಮಾಡಿದ್ದೆ ಸರಿ, ಮತ್ತು ಅದಾದಮೇಲೆ ಯಾವತ್ತೂ ಯೋಗ ಮಾಡಿಲ್ಲ. ನಮ್ಮ ಮನೆಯಲ್ಲಿ ತಂದೆ ತಾಯಿನೂ ಮಾಡಿಲ್ಲ, ಮುಂದೆ ನಾನು ಮಾಡಿಲ್ಲ. ಅದಕ್ಕಾಗಿ ನಂಗೆ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಅರ್ಥ ಆಗಿದೆ, ಯೋಗ ಕ್ಲಾಸಿಂದ ಬರೀ ಯೋಗ ಅಲ್ಲದೆ ಎಷ್ಟು ಒಳ್ಳೆ ಮಾತುಗಳನ್ನು ತಿಳ್ಕೊಂಡಿದ್ದೀವಿ ನಾವು. ಅಂದರೆ ಗುರುಜಿಯಿಂದ ಅದು ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿ ಕೂಡ ಅಷ್ಟು ಒಳ್ಳೆ ಮಾತುಗಳನ್ನು ಅವರಿಂದ ಕೇಳಿ ತಿಳ್ಕೊಂಡು ಕಲ್ತಿದ್ದೀವಿ. ಮುಂದೆ ಕೂಡ ಅದನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಿದ್ದೀನಿ. ಅದಾದಮೇಲೆ ಬರೀ ನಾನು ಯೋಗ ಕ್ಲಾಸ್ ಅಂದರೆ ಬರೀ ಯೋಗ ಹೇಳ್ಕೊಡ್ತಾರಪ್ಪ, 12 ದಿನ ಹೇಗೆ ಕಳೆಯೋದು ಅಂತ ಒಂಥರ ದೊಡ್ಡ ಚಿಂತೆ ಆಗಿಬಿಟ್ಟಿತ್ತು. ಅದೇ ಇಲ್ಲಿ ಬಂದಮೇಲೆ ಗೊತ್ತಾಯಿತು, ಬರೀ ಯೋಗ ಅಲ್ಲದೆ ಭಜನೆ. ನನ್ನ ಜೀವನದಲ್ಲಿ ಭಜನೆ ಕೂಡ ಮಾಡಿರಲಿಲ್ಲ ನಾನು. ಅದೇನು ಭಜನೆ ಅಂದರೆ ನಾನು ಅಂದ್ಕೊಂಡಿದ್ದು ವಯಸ್ಸಾದವ್ರು ಮಾಡೋದು ಅಂತ. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು, ಇಷ್ಟು ಖುಷಿ ಇರುತ್ತೆ, ನಾವು ಯಾವ ವಯಸ್ಸಾದರೂ ಪರವಾಗಿಲ್ಲ, ನಾವು ಭಜನೆ ಮಾಡ್ಬೋದು ಅಂತ. ತುಂಬಾ ಖುಷಿ ಇದೆ ನನಗೆ ಯೋಗ ಬಂದು. ಒಂದು ರೀತಿ ಲೈಫಲ್ಲಿ ಖುಷಿ ಇರುತ್ತಲ್ಲ, ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ನಾವು ಸಾಯೋ ಟೈಮಲ್ಲೂ ನೆನಪು ಬರುತ್ತೆ ಅಂದರೆ ಅದು ಇದನ್ನು ನಾನು ಹೇಳ್ಬೋದು, ಈ ವಿಷಯನ ಯೋಗ ಕ್ಲಾಸ್ ಬಂದಿರೋದು. ಆಮೇಲೆ ಗುರೂಜಿ ಆಶೀರ್ವಾದ ಮುಂದೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಅವ್ರು ಹೇಳಿರೋ ಹಸಿ ತರಕಾರಿ ತಿನ್ನೋದು, ನಾನು ಮೊದಲು ಏನೂ ತಿಂತಿರಲಿಲ್ಲ, ಇವಾಗ ಎಲ್ಲನೂ ತಿಂತೀನಿ. ನನ್ನ ಆರೋಗ್ಯನ ನಾನು ಕಾಪಾಡ್ಕೋತೀನಿ. ಗುರುಗಳಿಗೆ ನಾವು ಕೊಡೋದು ಅಷ್ಟೇ ಅಲ್ವಾ. ಅವರು ಸ್ಕೂಲಲ್ಲೆಲ್ಲ ಹೇಳೋ ಪ್ರಕಾರ ನಾವು ಚೆನ್ನಾಗಿ ಓದಿದ್ರೇ ಅವ್ರಿಗೊಂದು ದೊಡ್ಡ ಹೆಮ್ಮೆ. ಅವ್ರು ಇನ್ನೇನು ನಮ್ಮಿಂದ ದುಡ್ಡು, ಹಣ, ಆಸ್ತಿ ಏನನ್ನೂ ಕೇಳೋದಿಲ್ಲ. ನಾವು ಚೆನ್ನಾಗಿ ಓದಿ ಒಂದು ಒಳ್ಳೆ ಸ್ಥಾನದಲ್ಲಿದ್ದರೆ ಅಷ್ಟೇ ಸಾಕು. ಹಾಗಾಗಿ ಇವಾಗ ಗುರೂಜಿ ಹೇಳ್ತಿರೋದು, ನಾವು ಬೆಳಿಗ್ಗೆ ಸಂಜೆ ಆಮೇಲೆ ಅವ್ರು ಹೇಳಿರೋ ಥರ ಊಟ ಮಾಡೋದು, ಅದನ್ನೆಲ್ಲ ಮಾಡಿದರೆ ಅವ್ರಿಗೆ ಅದೇ ದೊಡ್ಡ ಬಹುಮಾನ ಅನ್ಬೋದು. ಅವ್ರಿಗೆ ಏನನ್ನೂ ಬಯಸೋದಿಲ್ಲ. ಉದಾಹರಣೆಗೆ ಹೇಳ್ತೀನಿ ಕೇಳಿ. ಇವಾಗ ಬೇರೆ ಕಡೆ ಎಲ್ಲ ಎಷ್ಟೊಂದು ದುಡ್ಡಿದೆ ಯೋಗ ಕಲಿಸೋಕ್ಕೆ, ಎಲ್ಲ ಮಾಡೋಕ್ಕೆ. ಅಂದರೆ ಇಲ್ಲಿ ಯೋಗದ ಜೊತೆ ಪ್ರಾಣಾಯಾಮಗಳು, ಒಳ್ಳೆ ಮಾತುಗಳು, ಅದಾದಮೇಲೆ ಭಜನೆ, ಓಂಕಾರದಿಂದ ಏನಾಗುತ್ತೆ ಎಲ್ಲವನ್ನು ಕಲಿತಿದ್ದೀವಿ. ಇದಕ್ಕೆ 3,000 ಅಲ್ಲ, 3 ಕೋಟಿ ಕೊಟ್ಟರು ಕಡಿಮೆನೇ. ಅಷ್ಟೊಂದು ಕಲ್ತಿದ್ದೀವಿ ನಾವಿಲ್ಲಿ. ತುಂಬ ಅಂದರೆ ತುಂಬಾ ಸಂತೋಷ ಆಗ್ತಿದೆ. ಹೇಳೋಕ್ಕೆ ತುಂಬ ಇದೆ ಮಾತು, ಆದರೆ ಬರ್ತಿಲ್ಲ ಮಾತು. ಆದರೂ ಗುರೂಜಿ ಮಾತಾಜಿಗೆ ದೇವರು 1000 ವರ್ಷ ಕೊಡಲಿ. ನಮ್ಮ ಹಾಗೇ ನಮ್ಮ ಕಲಿಸಿರೋ ಥರನೇ ಮುಂದೆ ಲಕ್ಷ ಕೋಟಿ ಜನರಿಗೆ ಅವ್ರು ಯೋಗ ಕಲಿಸ್ಬೇಕು. ನಮ್ಮ ದೇಶ ಅಲ್ಲದೆ ನಮ್ಮ ಜಗತ್ತಲ್ಲೂ ಅವರು ಖ್ಯಾತಿ ಆಗಬೇಕು. ಎಲ್ಲರಿಗೂ ಯಾವ ರೋಗನೂ ಇರಬಾರ್ದು. ನಮ್ಮ ದೇಶ ಅಲ್ಲದೆ ಜಗತ್ತು ಕೂಡ ಆರೋಗ್ಯವಾಗಿರಬೇಕು. ಹಾಗಾಗಿ ಗುರೂಜಿ 1000 ವರ್ಷ, ಗುರೂಜಿ ಮಾತಾಜಿ 1000 ವರ್ಷ ಜೊತೆಯಾಗಿರಬೇಕು. ಹಾಗೆ ನಮ್ಮಂಥವ್ರಿಗೆ ಮಾರ್ಗದರ್ಶನ ಮಾಡ್ತಾ ಇರಬೇಕು. ಧನ್ಯವಾದಗಳು.